ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಹಿ ವಡ ಅಂದ ತಕ್ಷಣ ಎಲ್ರಿಗೂ ಇಷ್ಟ ಅಲ್ವಾ? ಆದರೆ ದಹಿ ವಡ ಹೋಗಿ ಹೋಟ್ಲು ರೆಸ್ಟೋರೆಂಟಲ್ಲಿ ಅಲ್ಲಿ ಇಲ್ಲಿ ತಿನ್ನೋದು ಬೇಡ. ನೋಡಿ, ಈ ರೀತಿ ಮಾಡಿ ಈ ಕೆಂಪು ಚಟ್ನಿ, ಹೆಲ್ದಿ ಕೆಂಪು ಚಟ್ನಿ, ಇದು ಸಿಹಿ ಚಟ್ನಿ, ಸ್ವೀಟ್ ಚಟ್ನಿ ಅಂತ ಹೇಳ್ತೀವಿ ನೋಡಿ ಅದು. ಮತ್ತು ಈ ರೀತಿ ದಹಿ ವಡ ಮಾಡಿಬಿಟ್ಟು ಈ ಗ್ರೀನ್ ಚಟ್ನಿ, ಈ ಸ್ವೀಟ್ ಆರೋಗ್ಯಕರವಾದ ಈ ಸ್ವೀಟ್ ಚಟ್ನಿ ಈ ಥರ ಮಾಡಿಕೊಂಡು ನೀವು ತಿಂತಾ ಇದ್ದರೆ ಆಹಾ, ಇದರ ರುಚಿ ನೀವು ತಿಂತಾ ಇದ್ದರೆ ತಿಂತಾನೆ ಇರ್ತೀರಾ ಅಂತ ಹೇಳ್ಬೋದು. ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ. ನಾನು ಮಾಡಿದ ಈ ದಹಿ ವಡ ಮನೆಯವರೆಲ್ಲರೂ ತಿಂದು ಇಷ್ಟಪಟ್ಟು ಮತ್ತೆ ಇದೇ ರೀತಿ ಮಾಡು ಅಂತ ಕೇಳಿದರು. ಅವರಿಗೆ ಹೊಟ್ಟೆ ತುಂಬಿತು, ಆದರೆ ಬಾಯಿ ರುಚಿ ಮಾತ್ರ ಹೋಗಿಲ್ಲ. ಇನ್ನೂ ಬೇಕು ಬೇಕು ಅನ್ನಿಸ್ತು. ಅಷ್ಟೊಂದು ರುಚಿಯಾಗಿರುತ್ತೆ. ಯಾವ ಹೋಟ್ಲು ರೆಸ್ಟೋರೆಂಟಲ್ಲೂ ಕೂಡ ಈ ರುಚಿ ಬರಲ್ಲ ಅಂತ ನನ್ನ ಹಸ್ಬೆಂಡ್ ಕೂಡ ಹೇಳಿದರು. ಹಾಗಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅಂದರೆ ಈ ಉದ್ದಿನ ವಡೆ ಮಾಡ್ಕೋಬೇಕಾಗತ್ತೆ ಫಸ್ಟು ದಹಿ ವಡಾಗೆ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ನಾನು ನೆನೆಸಿಟ್ಟಿದ್ದೆ. ನಾನು 4-5 ತಾಸು ಮುಂಚೆನೇ ಉದ್ದಿನ ಬೇಳೆನ ನೆನೆಸ್ಬಿಟ್ಟು ನೋಡಿ 4 to 5 ಅವರ್ಸ್ ಇದು ಚೆನ್ನಾಗಿ ನೆನಿಬೇಕು. ಸೊ ನೆಂದಿರೋದನ್ನು ನೀರೆಲ್ಲ ಚೆನ್ನಾಗಿ ತೆಗಿಬೇಕು. ಸ್ವಲ್ಪ ಕೂಡ ಫಸ್ಟು ನೀರಿನ ಅಂಶನೇ ಇರಬಾರ್ದು. ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ನಾನು ರುಬ್ಕೊಳ್ತೀನಿ. ಸೊ ಏನಾದರೂ ಸ್ವಲ್ಪ ನೀರು ಬೇಕನ್ಸಿದ್ರೆ ನೋಡಿ, ಮೊದಲು ನಾನು ಒಂದು ಸ್ವಲ್ಪನೂ ನೀರು ಹಾಕಿಲ್ಲ. ಈಗ ಒಂದು ಸ್ವಲ್ಪ ಅಂದರೆ ಒಂದು 4-5 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡೆ. ಸೊ ಇಷ್ಟೇ ಸಾಕು, ಜಾಸ್ತಿ ನೀರಾಗಿ ಮಾಡ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಇರಬೇಕು. ಸೊ ಈಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ದಹಿ ವಡ ಇದೆಯಲ್ವಾ, ಇದನ್ನು ನೀವು ಹಾಗೆ ಮಾಡ್ತಾ ಮಾಡ್ತಾ ನೀವು ಫ್ರೈ ಮಾಡ್ತಾ ಮಾಡ್ತಾನೆ ತಿಂದುಬಿಡ್ತಾರೆ ಮನೆಯಲ್ಲಿ ಇರೋರು. ಅಷ್ಟು ರುಚಿಯಾಗಿರುತ್ತೆ. ಮತ್ತು ಈ ಥರ ಒಂದು ಬಟ್ಲಲ್ಲಿ ಅಂದರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಲ್ವ, ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕೈಯಿಂದ ಈ ಥರ ಕಲಿಸ್ಕೋಬೇಕು. ಯಾವ ರೀತಿ ಅಂದರೆ ನೋಡಿ, ಈಗ ಒಂದು ಬಟ್ಲಲ್ಲಿ ನೀರು ಹಾಕಿದ್ದೀನಿ. ಈ ಥರ ನೀರಲ್ಲಿ ಒಂದು ಸ್ವಲ್ಪ ಬಿಟ್ಟಾಗ ಅದು ಮೇಲೆ ತೇಲ್ಬಿಟ್ಟು ಬರಬೇಕು. ಆವಾಗ ಪರ್ಫೆಕ್ಟಾಗಿ ಈ ಬ್ಯಾಟರ್ ರೆಡಿಯಾಗಿದೆ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 10-15 ಕಾಳು ಮೆಣಸು ಹಾಕ್ಕೊಳ್ಳಿ, 1 ಟೀ ಸ್ಪೂನಷ್ಟು ಜೀರಿಗೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಸ್ವಲ್ಪ ಒಂದು 20 ಈ ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಅದು ದಹಿ ವಡ ತಿನ್ನುವಾಗ ಮಧ್ಯದಲ್ಲಿ ಒಂದೊಂದೇ ಈ ದ್ರಾಕ್ಷಿ ಸಿಗುತ್ತಲ್ವ, ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ನೀರು ಕೂಡ ಇಟ್ಕೊಂಡಿದ್ದೀನಿ ನೋಡಿ, ಒಂದು ಬಟ್ಲಲ್ಲಿ ಕೈಯಲ್ಲಿ ಸ್ವಲ್ಪ ಡಿಪ್ ಮಾಡಿ ನೀರಲ್ಲಿ, ನಂತರ ಕಾದಿರೋ ಎಣ್ಣೆಯಲ್ಲಿ ವಡೆನ ಮಾಡ್ಕೋಬೇಕು. ಯಾವುದಾದ್ರೂ ಗಾತ್ರದಲ್ಲಿ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಈ ದಹಿ ವಡ ಅಂದರೆ ವಡ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಮೊದಲು ಹೈ ಫ್ಲೇಮಲ್ಲೇ ಎಣ್ಣೆ ಬಿಸಿ ಮಾಡ್ಕೋಬೇಕು. ನಂತರ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಒಂದು ಕಡೆ ಕಲರ್ ಚೇಂಜ್ ಇರುತ್ತೆ, ಇನ್ನೊಂದು ಕಡೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈ ಕಲರ್ ಬರಬೇಕು. ಸೊ ಈಗ ಈ ವಡೆನ ನಾನು ತೆಗೆದಿಟ್ಕೊಂಡಿದ್ದೀನಿ ಸೈಡಲ್ಲಿ. ಅದೇ ರೀತಿ ಮತ್ತೆ ನಾನು ಸೇಮ್ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಾಗುತ್ತೆ. ಫಸ್ಟು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಮತ್ತು ಇದರಲ್ಲಿ ನೀವು ನೋಡಿರ್ಬೋದು, ಇದರಲ್ಲಿ ಅಂದರೆ ಅಡಿಗೆ ಸೋಡಾ, ಕುಕ್ಕಿಂಗ್ ಸೋಡಾ ಕೂಡ ನಾನು ಹಾಕಿಲ್ಲ. ಯಾಕಂದರೆ ಅದು ಇಲ್ಲದೇ ನಾವು ಈ ರೀತಿಯಾಗಿ ಮಾಡ್ಬೋದು. ಅದಕ್ಕೆ ನಾನು ಹೇಳಿದೆ, ಇದು ಆರೋಗ್ಯಕರವಾದ ದಹಿ ವಡ. ಮನೆಯಲ್ಲೇ ಈ ರೀತಿಯಾಗಿ ಮಾಡಿ, ಹೋಟ್ಲು ರೆಸ್ಟೋರೆಂಟಲ್ಲೆಲ್ಲ ತಿಂದಿರ್ತೀರ, ತುಂಬಾ ಅಡುಗೆ ಸೋಡಾ ಅಂದರೆ ಕುಕ್ಕಿಂಗ್ ಸೋಡಾ ಯೂಸ್ ಮಾಡಿರ್ತಾರೆ. ಸೊ ಇದೇ ರೀತಿಯಾಗಿ ನೋಡಿ, ಸೇಮ್ ಅದೇ ರೀತಿಯಾಗಿ ಎಲ್ಲ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಪರ್ಫೆಕ್ಟಾಗಿ ಈ ವಡೆ ರೆಡಿಯಾಗಿದೆ. ಸೊ ನೋಡಿ, ಈ ಉದ್ದಿನ ವಡೆ ಮತ್ತು ಏನಂದರೆ ಟೀ ಕಾಫಿ ಜೊತೆ ನೀವು ಇದೇ ರೀತಿಯಾಗಿ ಕೂಡ ಇಷ್ಟೇ ಮಾಡಿ ಕೂಡ ನೀವು ತಿನ್ಬೋದು. ನೋಡಿ, ಎಷ್ಟು ಸಾಫ್ಟ್ ಇದೆ ಒಳಗೆ, ಅಷ್ಟೇ ಹೊರಗಡೆಯಿಂದ ಕ್ರಿಸ್ಪಿ ಇದೆ. ಪರ್ಫೆಕ್ಟಾಗಿ ಇದಾಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ನಾನು ಒಂದು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಇಲ್ಲಿ ಕೆಂಪು ಚಟ್ನಿ ಅಂದರೆ ಸ್ವೀಟ್ ಚಟ್ನಿನ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಖರ್ಜೂರ ಬೀಜನೆಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಹುಣಸೆ ಹಣ್ಣು ನೆನೆಸಿರೋದನ್ನು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಇದನ್ನೆಲ್ಲ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಫೈನಾಗಿ ರುಬ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ. ಸೊ ಹಾಗಾಗಿ ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಬೆಲ್ಲ, ಸಕ್ಕರೆ ಏನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ಖರ್ಜೂರನ ಯೂಸ್ ಮಾಡಿದ್ನಲ್ವ, ಹಾಗಾಗಿ ಈ ಚಟ್ನಿ ಮಕ್ಕಳಿಗೆ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ. ಹಾಕಿ ಒಂದು ಜರಡಿಲಿ ಹಾಕ್ಕೊಂಡು ಈ ರೀತಿ ಎಲ್ಲ ಸೋಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಬಂದರೆ ನಾವೇನು ಅದು ಹುಣಸೆ ಹಣ್ಣು ಹಾಕಿರ್ತೀವಲ್ಲ, ಅದೆಲ್ಲ ಸ್ವಲ್ಪ ಗಟ್ಟಿದ್ರೆಲ್ಲ ಆಚೆ ಬರುತ್ತೆ. ಸೊ ಈಗ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿದ್ದೀನಿ. ಅದನ್ನು ಇದರಲ್ಲಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ. ಇಲ್ಲಿ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು
ಧನಿಯಾ ಪುಡಿ 1 ಟೀ ಸ್ಪೂನಷ್ಟು, ಬಡೆ ಸೋಂಪು, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಎಷ್ಟು ಕುದಿಯುತ್ತಲ್ವಾ ಅದು ಆ ನಂತರ ಆ ಚಟ್ನಿ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಡೆ ಸೋಂಪು ಹಾಕಿದ್ದೀವಲ್ವ ಆ ಫ್ಲೇವರು ಹೊರಗಡೆ ಮಾರ್ಕೆಟಿಂದ ಏನು ನೀವು ತಂದು ಅಥವಾ ಹೊರಗಡೆ ಹೋಗಿ ತಿಂತಿರ್ತೀರ ಈ ಚಟ್ನಿ, ಇದ್ರ ಮುಂದೆ ಅದೇನೂ ಅಲ್ಲ. ಇದು ಅಷ್ಟೊಂದು ರುಚಿಯಾಗಿರುತ್ತೆ, ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಚಟ್ನಿ. ಸೊ ನೋಡಿ, ಈ ರೀತಿ ನೀವು ಈ ಚಟ್ನಿ ಮಾಡಿ ಇಟ್ಬಿಟ್ರೆ ನೀವು ವಾರಗಟ್ಟಲೆ ಬೇರೆ ಏನಾದರೂ ಸ್ನ್ಯಾಕ್ಸ್ ಮಾಡ್ತಿರ್ತೀರ, ಅದಕ್ಕೆ ಬೇಕಾದರೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದು ಎನಿ ಟೈಮ್ ನೀವು ಈ ಥರ ಯಾವಾಗಾದರೂ ಫ್ರೀ ಇದ್ದಾಗ ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಸೊ ನೋಡಿ, ಈಗ ನಾನು ಇದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ, ಈಗ ಇದು ನಾನು ಒಂದು ಗಾಜಿನ ಜಾರಲ್ಲಿ ಇದನ್ನು ತೆಗೆದಿಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿದ ನಂತರ ಉಳಿದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಟೈಮ್ ಮತ್ತೆ ನಾನು ಯೂಸ್ ಮಾಡ್ತೀನಿ. ನೋಡಿದ್ರಲ್ಲ, ಈ ಸ್ವೀಟ್ ಚಟ್ನಿ ರೆಡಿ ಆಯಿತು. ನೋಡಲಿಕ್ಕೂ ತುಂಬ ಚೆನ್ನಾಗಿದೆ, ರುಚಿ ಮಾತ್ರ ಸೂಪರ್. ಹಾಗಾಗಿ ಇದನ್ನು ನಾನು ಮಾಡಿ ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಚಟ್ನಿ, ಇದು ಕೂಡ ತುಂಬಾ ಸಿಂಪಲ್. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ, 4ರಿಂದ 5 ಹಸಿ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುದೀನ, ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಫೈನಾಗಿ ರುಬ್ಕೊಂಡ್ರೆ ಈ ಗ್ರೀನ್ ಚಟ್ನಿ ಕೂಡ ರೆಡಿ ಆಗುತ್ತೆ. ಇದು ಕೂಡ ಕೇವಲ ಒಂದು 2 ನಿಮಿಷದಲ್ಲಿ ಆಗುತ್ತೆ. ಇದು ಕೂಡ ಒಂದು ನಾನು ಈ ಗಾಜಿನ ಒಂದು ಜಾರಲ್ಲಿ ಅಂದರೆ ತೆಗೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸೈಡಲ್ಲಿ. ಸೊ ಈಗ ಏನು ಮಾಡಬೇಕಪ್ಪ ಅಂದರೆ, ಈಗ ನಾನು ಫ್ರೈ ಮಾಡಿ ಇಟ್ಟಿದ್ದೀನಲ್ವ ವಡ, ಸೊ ಅದನ್ನು ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಆ ವಡನ ಇದರಲ್ಲಿ ಹಾಕ್ಕೋಬೇಕು. ಒಂದು 5-10 ನಿಮಿಷ ಇದನ್ನು ನೀರಲ್ಲಿ ಹಾಕಿ ಇದನ್ನು ಮುಚ್ಚಿಟ್ಬಿಡೋಣ. ಸೊ ಈ ಥರ ಪ್ರೆಸ್ ಮಾಡಿ ಮುಚ್ಚಿಟ್ಬಿಡಿ. ನಂತರ ಇಲ್ಲಿ ಏನಂದರೆ ಮೊಸರು, ಸೊ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಒಡೆದ ತಕ್ಷಣ ಮೊಸರು ಇಲ್ಲದಿದ್ದರೆ ಹೇಗೆ ಹೇಳಿ, ಮೇನ್ ಇರೋದೇ ಈ ಮೊಸರು. ಸೊ ಮೊಸರಲ್ಲಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಹಾಕಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಯಾವುದೇ ಗಂಟು ಇಲ್ಲದಿರುತ್ತೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದು ಕೂಡ ನೋಡಿ ನೆಂದಿದೆ, ಈ ವಡೆ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಚೆನ್ನಾಗಿ ಹಿಂಡ್ಕೋಬೇಕು, ನೀರಿನ ಅಂಶ ಇರಬಾರ್ದು ಅದರಲ್ಲಿ. ಸೊ ಹಿಂಡ್ಕೊಂಡು ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡುವಾಗ ನೀವು ಈ ರೀತಿ ನೀರಲ್ಲಿ ಹಾಕಿಡಿ. ಯಾರ್ಯಾರು ಬೇಕೋ ತಿನ್ನುವಾಗ ಈ ರೀತಿ ಮಾಡಿ ಕೊಡಿ. ನೋಡಿ, ದಹಿ ಹಾಕಿಬಿಟ್ಟು ಗ್ರೀನ್ ಚಟ್ನಿ, ಹಾಗೆ ಈ ಸ್ವೀಟ್ ಚಟ್ನಿ, ಕೆಂಪು ಚಟ್ನಿ, ಖಾರ ಚಟ್ನಿ, ಸಿಹಿ ಚಟ್ನಿ, ಈ ರೀತಿ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡು ಮೇಲೆ ಸ್ವಲ್ಪ ಸೇವ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಈ ದಾಳಿಂಬೆನ ಮೇಲಿಂದ ಈ ಥರ ಹಾಕ್ಕೊಂಡು ಇದನ್ನು ತಿಂತಾ ಇದ್ರೆ ತಿಂತಾನೆ ಇರ್ತೀರ. ಹಾಗಾಗಿ ಮಿಸ್ ಮಾಡದೆ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.